ಚಿಕ್ಕತ್ತೆ ಫೋನೇ ರಿಸೀವ್ ಮಾಡ್ತಿಲ್ಲ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವರಿಗೆ. ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ ಅವರು. ಅದಕ್ಕೆ ಬಾವ ನಾನು ಬೇಡ ಅಂದಿದ್ದು. ಫೋನ್ ಬೇರೆ ರಿಸೀವ್ ಮಾಡ್ತಿಲ್ವಂತ ಇವರು. ದತ್ತ ಅವ್ರು ಡ್ರೈವ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅವನೇನೋ ಡ್ರೈವ್ ಮಾಡ್ತಿದ್ದಾನೆ. ಉಳ್ದವ್ರು ಯಾರಾದ್ರೂ ಫೋನ್ ಪಿಕ್ ಮಾಡ್ಬೋದಲ್ಲ. ನಾವಿಲ್ಲಿ ಆತಂಕದಲ್ಲಿ ಇರ್ತೀವಿ ಅಂತ ಅರ್ಥ ಆಗೋದು ಬೇಡವಾ ಅವ್ರಿಗೆ? ಎಲ್ಲೇ ಪುಟ್ಟಿ ಲಕ್ಕಿ, ನನಗೆ ಗೊತ್ತಿತ್ತು ಇವಳ ಜೊತೆ ಹೊರಗೆ ಹೋದ್ರೆ ಏನಾದ್ರೂ ಒಂದು ಅನಾಹುತ ಆಗೇ ಆಗುತ್ತೆ ನನ್ನ ಮಗನ್ಗೆ ಅಂತ. ಮತ್ತೇನೇ ಮಾಡಿದೆ ನನ್ನ ಮಗನ್ಗೆ? ಎಲ್ಲೇ ನನ್ನ ಮಗ ಲಕ್ಕಿ, ಎಲ್ಲೇ? ಇನ್ನು ನೀವು ಚಂದ್ರಮೌಳೇಶ್ವರನ ದೇವಸ್ಥಾನ ಕರ್ಕೊಂಡು ಹೋಗಲ್ವಾ ಅವ್ರನ್ನ ಅಂದ್ರೆ ಯಾರನ್ನೇ? ನಿಮ್ ಚಿಕ್ಕ ಮಗ ಸೊಸೆನ ಅತ್ತೆ. ಅಲ್ಲ, ಮದ್ವೆ ಆದ್ ಮೊದಲನೇ ವರ್ಷ ಬರೋ ಶ್ರಾವಣ ಸೋಮವಾರ ಚಂದ್ರಮೌಳೇಶ್ವರನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಲ್ವಾ ನವ ದಂಪತಿಗಳನ್ನ? ಅದ್ ನಮ್ಮನೆ ಪದ್ಧತಿ ಅಲ್ವಾ? ಹೌದಾ? ಇಂಥದೊಂದು ಪದ್ಧತಿ ಇದೆಯಾ ನಮ್ಮ ಮನೇಲಿ? ನೋಡೆ, ಇವ್ರು ಎಲ್ಲ ಮರ್ತ ಹೋಗ್ತಿದ್ದಾರೆ. ವಯಸ್ಸಾಯ್ತು ನಿಮ್ಗೆ. ಅಲ್ಲ, ನಾನ್ ನಿಮ್ ಮನೆಗೆ ಮದ್ವೆ ಆದ್ ಬಂದ್ ಹೊಸದ್ರಲ್ಲಿ ನಮ್ಮನ್ನು ನೀವು ಕರ್ಕೊಂಡ್ ಹೋಗಿದ್ರಿ. ಚಂದ್ರಮೌಳೇಶ್ವರನ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟು ಪೂಜೆ ಎಲ್ಲ ಮಾಡಿ ಕರ್ಕೊಂಡ್ ಬಂದಿದ್ರಿ. ಇದು ನಮ್ಮನೆ ಪದ್ಧತಿ ಅಂತ ಬೇರೆ ಹೇಳಿದ್ರಿ ನೀವೇ. ಹೌದಾ? ನನಗ್ ನೆನಪೇ ಇಲ್ವಲ್ಲೇ. ಇದೇನಂತೆ ನೀವು ಈ ಮನೆಗ್ ಸೊಸೆಯಾಗಿ ಬಂದೊಳಗೆ ನನಗೇ ನೆನಪಿದೆ, ನಿಮಗ್ ನೆನಪಿಲ್ವಾ? ಸರಿ, ನಾಳೆ ಬೆಳಗ್ಗೆ ಸೋಮವಾರ ಶ್ರಾವಣ ಮಾಸ ಪ್ರಣತಿ ಸುಬ್ಬನ ದೇವಸ್ಥಾನ ಕರ್ಕೊಂಡು ಹೋಗಿ ಬನ್ನಿ ನೀವೇ. ಆ ದೇವಸ್ಥಾನ ಎಲ್ಲಿದೆ? ಬಸ್ನಲ್ಲೇ ಹೋಗಿ ಬಂದ್ರು ಅರ್ಧ ದಿವಸಕ್ಕಿಂತ ಜಾಸ್ತಿ ಆಗುತ್ತೆ ಕಣೆ. ಅತ್ತೆ, ಅರ್ಧ ದಿನ ಆದ್ರೆ ಏನು? ಇಲ್ಲಿದ್ದು ಏನ್ ಮಾಡ್ಬೇಕು ನೀವು? ಸುಬ್ಬನ್ನು ಹೇಗಿದ್ರು ಫ್ರೀ ಇರ್ತಾನೆ ಅನ್ಸುತ್ತೆ, ಹೋಗ್ ಬನ್ನಿ. ನಿಂತಿದ್ಯೇನೋ? ಹುಷಾರಾಗ್ಬಿಟ್ಟಿಯೇನೋ? ಹುಷಾರಷ್ಟೇ ಅಲ್ಲಮ್ಮ, ನೋಡು ಡಾನ್ಸ್ ಕೂಡ ಮಾಡ್ತಾ ಇದ್ದೀನಿ. ನೀನಿಷ್ಟು ಬೇಗ ಸರಿ ಹೋಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ವೋ. ನನಗೂ ನಂಬಿಕೆ ಇರ್ಲಿಲ್ಲಮ್ಮ ಈ ತರ ನಡ್ಕೊಂಡು ಬರ್ತೀನಿ ಅಂತ. ಹೇಗಾಯ್ತು ಇದೆಲ್ಲ? ಅದೊಂದು ದೊಡ್ಡ ಕತೆ ಅಮ್ಮ. ಆದ್ರೆ ನಾನು ಈ ತರ ನಡೆಯೋದಕ್ಕೆ ಇವರೆಲ್ಲರೂ ಕಾರಣ.
ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಕಣೆ. ನನ್ನ ಮಗನಿಗೆ ಇನ್ನೊಂದು ಜನ್ಮ ಕೊಟ್ಟಿದ್ಯಾ, ತುಂಬಾ ಥ್ಯಾಂಕ್ಸ್. ಅದಕ್ಕೆ ನಾವೆಲ್ಲ ಏನೇ ಮಾಡಿದ್ರು ಅದು ದೊಡ್ಡ ವಿಷಯ ಅಲ್ಲ. ನಿಮ್ಮ ಮಗ ನಿಮ್ಮ ಮುಂದೆ ನಿಂತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಗೀತಾ. ಸುಬ್ಬಾ ಬಾರ ಇಲ್ಲಿ. ಏನತ್ಗೆ? ನಾಳೆ ಫ್ರೀ ಇದೆಯೇನೋ? ಹ್ಞೂ ಫ್ರೀನೇ. ಯಾಕೆ? ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಕೇಳ್ದೆ. ದೇವಸ್ಥಾನಕ್ಕಂದ್ರೆ ಯಾರಾದ್ರೂ ಬರಲ್ಲ ಅಂತಾರ? ಹೋಗ್ಲೇಬೇಕೇನೆ, ಮುಂದಿನ ವಾರ ಹೋದ್ರೆ ಆಗಲ್ವಾ? ಅಯ್ಯೋ ಬೇಡ ಬೇಡ ಬೇಡ, ನಾಳೆ ತುಂಬಾ ಶ್ರೇಷ್ಠವಾದ ದಿನ, ನಾಳೆನೆ ಹೋಗ್ ಬನ್ನಿ, ಇವರಿಬ್ರಿಗೂ ತುಂಬಾ ಒಳ್ಳೇದಾಗತ್ತೆ. ನನ್ಗೇನಂತ ಇಂಟ್ರೆಸ್ಟ್ ಇಲ್ಲ ಅಕ್ಕ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನೇ? ನಮ್ಮನೆ ಪದ್ಧತಿ ಅಂದ್ರೆ ನಿಂಗೆ ತಾಚಾರನಾ? ನೋಡಿಯುತ್ತೆ ಹೆಂಗಂತಾಳೆ ಅಂತ. ಅಯ್ಯೋ ನಾನು ಆಗ ಹೇಳಲಿಲ್ಲ. ಹಾಗೂ ಅಲ್ಲ. ಹೋಗ್ಲಿ ಬಿಡೆ, ಹೋಗ್ ಬಂದ್ರೆ ಆಯ್ತು. ಅದಕ್ಕೇನಂತೆ, ಒಂದ್ ಕೆಲ್ಸ ಮಾಡು, ನೀನು ನಮ್ ಜೊತೆ ಬಂದ್ಬಿಡು. ನನ್ಗೆ ಆ ಪದ್ಧತಿಗಳೆಲ್ಲ ಮರ್ತೋಗಿದೆ. ನೀನೇ ಮುಂದೆ ನಿಂತು ಅವ್ರ ಕೈಲಿ ಪೂಜೆ ಮಾಡಿಸುವಂತೆ. ಅಯ್ಯೋ ಅದ್ರಲ್ಲಿ ಏನಿದೆ ಅತ್ತೆ? ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಕೊಡೋದು, ಆಶೀರ್ವಾದ ಮಾಡಿಸ್ಕೊಂಡ್ ಬರೋದು ಅಷ್ಟೇ. ಅದಕ್ಕೆ ನಾನ್ ಯಾಕ್ಬೇಕು? ನೀವೇ ಹೋಗ್ ಬನ್ನಿ. ನಿಮ್ಗೇನ್ ಕೆಲ್ಸ? ನೀವು ಜೊತೆಗೆ ಬನ್ನಿ, ಹೋಗೋಣ. ಅಯ್ಯೋ ಬೇಡ ಕಣೋ, ಮನೆ ಕಡೆ ಇರ್ಬೇಕಲ್ವಾ ಯಾರಾದ್ರೂ. ಕಾಲ ಬೇರೆ ಸರಿ ಇಲ್ಲ. ಅದಕ್ಕೆ ನೀವೆಲ್ರೂ ಹೋಗ್ ಬನ್ನಿ. ನೀವ್ ಬರೋಷ್ಟರಲ್ಲಿ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿರ್ತೀನಿ. ಸರಿ ಬಿಡೆ, ನಾವೇ ಹೋಗಿ ಬರ್ತೀವಿ. ಸರಿ, ನಾಳೆ ಬೆಳಗ್ಗೆ ಹೊತ್ತೂಟಕ್ಕೆ ಮುಂಚೆ ಹೊರಡ್ಬೇಕು. ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ, ಹೊರಡಿ. ಅತ್ತೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ. ಗೀತಾ, ಗೀತಾ ಏನಾಯ್ತು? ಏನಿಲ್ಲ ಲಕ್ಕಿಯವರೇ, ಒಂಚೂರು ಏಟಾಗಿದೆ ಅಷ್ಟೇ. ಎಲ್ಲಿ ನೋಡೋಣ. ಏನಿದು ಇಷ್ಟೊಂದು ಏಟ್ ಮಾಡ್ಕೊಂಡಿದ್ಯಾ? ಏನಿಲ್ಲ ಲಕ್ಕಿಯವರೇ, ಒಂಚೂರು ತರ್ಚಿದೆ, ಒಂದೇ ದಿನದಲ್ಲಿ ಸರಿ ಹೋಗುತ್ತೆ. ಹಾಗಂತ ಸುಮ್ಮನೆ ಬಿಡಕ್ಕಾಗತ್ತಾ? ಆಯಿಂಟ್ಮೆಂಟ್ ಹಚ್ಕೋ. ಆಯಿಂಟ್ಮೆಂಟಾ? ತರ್ಚಗಾಯಕ್ಕೆ ಯಾರು ಲಕ್ಕಿಯವರೇ ಆಯಿಂಟ್ಮೆಂಟ್ ಹಚ್ತಾರೆ? ತರ್ಸ್ತು ಅಂತ ಹೇಳಿದ್ರೆ ಪರ್ಚ್ ಬಿಡ್ತೀನಿ ನೋಡಿ, ಉಗುರಿದೆ. ನೀವೇನ್ ಲಕ್ಕಿಯವರೇ ಏಟ್ ಮಾಡ್ಕೊಂಡು ನಗ್ತಿಯಲ್ಲೇ? ಲಕ್ಕಿಯವರೇ, ನೀವು ನನ್ನ ಹತ್ರ ಹೀಗೆ ಮಾತಾಡ್ತಾ ಇರಿ. ಇಂಥ ಗಾಯಗಳೆಲ್ಲ ಅದ್ರ ಮುಂದೆ ಲೆಕ್ಕಕ್ಕೆ ಇಲ್ಲ. ನೀವ್ ನನ್ನ ಹತ್ರ ನಗ್ನಗ್ತಾ ಮಾತಾಡ್ತಿದ್ರೆ ಈ ತರ ಗಾಯ ಏನು, ಈ ತರ 1000 ಗಾಯಗಳ ನೋವನ್ನು ನಾನು ತಡ್ಕೊಂಡ್ಬಿಡ್ತೀನಿ ಲಕ್ಕಿಯವರೇ. ಆದ್ರಿಂದ ಹೊಟ್ಟೆನೂ ತುಂಬಲ್ಲ, ಗಾಯನೂ ವಾಸಿ ಆಗಲ್ಲ. ನಂಗೆ ಹೊಟ್ಟೆ ತುಂಬತಲ್ಲ. ಲೂಸು ಮೇಲೆ ಕೂತ್ಕೋ. ಏನ್ ಮಾಡ್ತಿದ್ದೀರಾ? ಕೂತ್ಕೋ. ಲಕ್ಕಿಯವರೇ ಅದ್ ಹಚ್ಬೇಡಿ, ಇನ್ನೂ ಜಾಸ್ತಿ ಉರಿಯತ್ತೆ. ಮತ್ತೆ ಡೈಲಾಗ್ ಹೊಡಿತಾ ಇದ್ದೆ. ನಾನು ಮಾತಾಡ್ತಿದ್ರೆ ಯಾವ ನೋವು ಬೇಕಾದ್ರೆ ಸಹಿಸ್ಕೋತೀನಿ ಅಂತ. ತಿನ್ನು ಇವಾಗ ನೋವು. ನೀವೇ ತಾನೇ ನೋವು ಕೊಡೋದು, ಪರವಾಗಿಲ್ಲ ಬಿಡಿ. ತೋರ್ಸು. ಅಮ್ಮ ನೋವುತ್ತೆ ಲಕ್ಕಿಯವರೇ. ಕಿರ್ಚಬಾರ್ದು, ಹೇಳಿದ್ಯಾ ನೋವು ತಡ್ಕೋತೀನಿ ಅಂತ. ಲಕ್ಕಿಯವರೇ, ಕಷ್ಟಗಳೆಲ್ಲ ಕಳೆದ್ಮೇಲೆ ಸುಖ ಬರುತ್ತಂತೆ. ಆಗ ಆ ಸುಖದ ಬೆಲೆ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ಹೇಳಿ, ಕಷ್ಟಗಳಲ್ಲಿ ಬೆಂದು ಬೇಸತ್ ಹೋಗಿರ್ತೀವಿ. ಅವಾಗ ಸುಖ ಸಿಕ್ಕರೆ
ಆ ಖುಷಿನೇ ಬೇರೆ ಅಲ್ವಾ? ಇವಾಗ ನೀವು ಮಾಡ್ತಿರೋದು ಹಾಗೆ ಅನ್ಕೋತೀನಿ. ಅಬ್ಬಬ್ಬಬ್ಬಬ್ಬ, ಪೆದ್ದಾಗಿ ಮಾತಾಡಿದ್ರು ಮಾತಲ್ಲಿ ಮಾತ್ರ ನಿನ್ನ ಗೆಲ್ಲಕ್ಕಾಗಲ್ಲಪ್ಪ. ನೋಡಿ, ನೀವು ಉಪಚಾರ ಮಾಡ್ತಿದ್ದಂಗೆ ನೋವೆಲ್ಲ ಮಾಯ ಆಗೋಯ್ತು. ಥ್ಯಾಂಕ್ ಯು. ಏನಕ್ಕೆ ಅಷ್ಟೊಂದು ರಿಸ್ಕ್ ತಗೊಂಡೆ? ಅಕಸ್ಮಾತ್ ಏನಾದ್ರು ಕಾರ್ ಏನೋ ಸ್ಟಾಪ್ ಆಗಿಲ್ಲ ಅಂದ್ರೆ ಏನು ಗತಿ? ಪ್ಲ್ಯಾನ್ ಅಂತೆ ಪ್ಲ್ಯಾನ್. ಏನು ನೀನು ವಿಶ್ವೇಶ್ವರಯ್ಯ ಅವರು ಮೊಮ್ಮಗಳು? ಅಷ್ಟು ಮಾಡಿದ್ದಕ್ಕಾದ್ರೂ ನೀವು ಎದ್ದು ನಿಂತ್ರಲ್ಲ, ನೀವು ನಡ್ದಾಡಿದ್ರಲ್ಲ, ನಂಗೆ ಅದೇ ಖುಷಿ. ಅಲ್ಲೇ ನಾನು ಗೆದ್ದಿದ್ದು. ಏನು ಗೆಲ್ಲೋದು? ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಗೆಲುವು ನೋಡೋದಕ್ಕೆ ನೀನೇ ಇರ್ತಾ ಇರಲಿಲ್ಲ. ಲಕ್ಕಿಯವ್ರೆ, ನಾನು ಪ್ಲಾನ್ ಮಾಡಿದಾಗ ಹಿಂಗೆ ತಲೆ ಸುತ್ತ ಬಂದು ಬೀಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪೃಥ್ವಿ ಗಾಡಿನ ನ್ಯೂಟ್ರಲ್ ನಿಲ್ಸಿದ್ದ. ಗಾಡಿ ನಿನ್ ಮೇಲೆ ಬರ್ತಾ ಇದೆ, ನಾನು ಕಿರಿಸ್ತಾ ಇದ್ದೀನಿ, ನೀನು ಕೇಳಿಸ್ತಾ ಇಲ್ಲ. ನನಗೆ ಜೀವನೇ ಬಾಯಿಗೆ ಬಂದಂಗಾಯ್ತು. ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅದೆಲ್ಲ ಡ್ರಾಮಾ ತಾನೇ ಲಕ್ಕಿಯವ್ರೆ. ನಿನಗೆ ಡ್ರಾಮಾ, ನನಗೆ ಪ್ರಾಣ ಸಂಕಟ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಲಕ್ಕಿಯವ್ರೆ. ಇಲ್ಲದೆ ಇದ್ರೆ ನೀವೀಗ ನನ್ನನ್ನು ಕೂರಿಸಿ ನನ್ನ ಮುಂದೆ ನಿಂತ್ಕೊಂಡು ನಂಗೆ ಔಷಧಿ ಹಚ್ಚಕ್ ಆಗ್ತಿತ್ತಾ? ತಲೆ ಸುತ್ತ ಬಿದ್ದಿದ್ದು ಒಳ್ಳೇದೇ ಆಯ್ತು ಅನ್ನಿಸ್ತಿದೆ. ಬೆಳಿಗ್ಗೆಯಿಂದ ನೀನು ಉಪವಾಸ ಇದೆಯಾ ಅಂತ ಪುಟ್ಟತ್ತು ಹೇಳಿದ್ರು. ನೀನು ಇನ್ನೂ ಏನು ತಿಂದಿಲ್ವಾ? ಪೂಜೆ ಆದ್ಮೇಲೆ ತಿಂತೀನಿ. ಪೂಜೆ ಆಗೋತ್ತಿಗೆ ನೀ ತಲೆ ಸುತ್ತಿ ಇನ್ನೊಂದ್ಸಲ ಬಿದ್ದಿರ್ತೀಯ. ತಿನ್ನು. ಅಯ್ಯೋ ಬೇಡ ಲಕ್ಕಿಯವ್ರೆ, ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಪೂಜೆ ಮುಗಿಯೋವರೆಗೂ ತಿನ್ನಲ್ಲ ಅಂತ. ನೋಡು, ಹಣ್ಣಿಗೆ ಯಾವ ದೋಷನೂ ಇಲ್ಲ. ಈಗ ಉಪವಾಸ ಮಾಡೋರು ಹಣ್ಣು ಹಂಪಲು ತಿನ್ನಲ್ವಾ? ನಿನ್ನ ಸಂಕಲ್ಪಕ್ಕೆ ಯಾವ ತೊಂದರೆನೂ ಆಗಲ್ಲ, ತಿನ್ನು. ಬೇಡ ಲಕ್ಕಿಯವ್ರೆ. ಹಠ ಮಾಡಬೇಡ ಗೀತಾ, ತಿನ್ನು. ಬೇಡ ನಂಗೆ. ನೀನು ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀನು ಆಡಿದೆ ಆಟ ಆಗೋಗಿದೆ. ತಿನ್ನು. ಬೇಡ. ತಿನ್ನು. ಮತ್ತೆ ಶುರು ಮಾಡಿದ್ಯಾ ನಿನ್ನ ಡ್ರಾಮಾನ? ಆಮೇಲೆ ಖುಷಿಗೆ ಬರ್ತಾ ಇದೆ, ಆನಂದ ಬಾಷ್ಪ, ಇವೆಲ್ಲ ಡೈಲಾಗ್ ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಸುಮ್ಮನೆ ತಿನ್ನು. ತಿನ್ನು. ಯಾಕೋ ಕೂತಿದ್ಯಾ? ಸೊಂಟದ ಮೇಲೆ ಭಾರ ಬೀಳುತ್ತೆ, ಕೂರ್ಬೇಡ, ಮಲ್ಕೋ. ಎಷ್ಟೊತ್ತು ಅಂತ ಮಲ್ಕೊಡೋದಮ್ಮ? ಮಲ್ಕೊಂಡು ಸಾಕಾಗೋಯ್ತು. ಹಂಗೆ ಅರ್ಥ ಆಗುತ್ತೆ ಕಣ. ಕಬಡ್ಡಿ ಪ್ರಾಕ್ಟೀಸು ಅಂತ ಓಡಾಡ್ಕೊಂಡಿರೋನ್ಗೆ ಹೀಗೆ ಏಕಾಏಕಿ ಮಲ್ಗೋದು ಅಂದರೆ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಏನು ನೋಡ್ತಿದ್ಯಾ? ಇಂಟರ್ನ್ಯಾಷನಲ್ ಕಬಡ್ಡಿ ಮ್ಯಾಚ್. ಆಡಕ್ಕಾಗಲ್ಲ ಅಂತ ನೋಡ್ತಿದ್ಯಾ? ಹೌದಮ್ಮ. ನಿನ್ನನ್ನು ಒಂದು ಮಾತು ಕೇಳಲಾ? ಕೇಳು. ಲಕ್ಕಿ, ನೀನು ಮೊದಲಿನ ಹಾಗಿಲ್ಲ, ತುಂಬ ಬದಲಾಗಿದೆಯಾ ಕಣೋ. ಹೇಗೆ? ಮೊದಲು ಕಬಡ್ಡಿ ಅಂತ ಇದ್ದೆ, ಆಮೇಲೆ ಹೆಂಡತಿ ಬಂದ್ಲು. ಅಮ್ಮ ಅಂತ ನನ್ನ ಹತ್ರ ಮಾತಾಡಿ ಎಷ್ಟು ದಿನ ಆಯ್ತು ಅಲ್ವಾ? ಈಗ ಫುಲ್ ಫ್ರೀ ಆಗಿದ್ದೀನವ, ದಿನ ಪೂರ್ತಿ ಮಾತಾಡೋ. ಈ ಸ್ಥಿತಿಲಿ ಏನೂ ಮಾತಾಡಲಿ? ಅಮ್ಮ, ನೀನು ಅನ್ಕೊಂಡಂಗೆ ಏನೂ ಆಗಿಲ್ಲ ನನಗೆ. ನಿನಗೇನಾಗ್ತಿದೆ ಅಂತ ನನಗೆ ಹೇಗೋ ಗೊತ್ತಾಗಬೇಕು. ಅಷ್ಟು ದೂರ ಮಾಡಿಟ್ಬಿಟ್ಟಿದ್ಯಾ ನನ್ನ. ಇಲ್ಲಮ್ಮ, ನೀನಾಗ ಅನ್ಕೋತಿದ್ಯಾ ಅಷ್ಟೇ. ಸರಿ, ಈಗ ನಿಂಗೆ ನಂಬಿಕೆ ಬರಬೇಕು ಅಂದರೆ ಏನು ಮಾಡ್ಬೇಕು ಹೇಳು? ಆದರೆ ನೀನೇನೋ ಮಾಡ್ತೀಯ. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಯಾವಾಗಲೂ ನಿನ್ನ ಜೊತೆಲೇ ಇರಬೇಕು ಅನ್ಸುತ್ತೆ. ಆದರೆ ಅದಕ್ಕೂ ಅವಕಾಶ ಇಲ್ಲದೆ ಇರೋಷ್ಟು ದೂರ ಹೋಗ್ಬಿಟ್ಟಿದ್ಯಾ. ಹೆಣ್ಣು ಹೆತ್ತವರು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ಮೇಲೆ
ಮಗಳು ದೂರ ಇರ್ತಾಳೆ ಅಂತ ಸಮಾಧಾನ ಮಾಡ್ಕೊಂಡಿರ್ತಾರೆ. ಆದರೆ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ಮೇಲೆ ಮಗ ಕಣ್ಣು ಮುಂದೆ ಇದ್ರು ಕೈ ತಪ್ಪು ಹೋಗ್ತಾ ಇದ್ದಾನಲ್ಲ ಅಂತ ಅನ್ಸುತ್ತೆ. ಇಲ್ಲಮ್ಮ, ನಾನು ಯಾವತ್ತೂ ನಿನ್ನ ಕಣ್ಣು ಮುಂದೆನೇ ಇರ್ತೀನಿ. ಅದೇ ಹಿಂಸೆ. ಕಣ್ಣು ಮುಂದೆ ಇದೆಯಾ, ಆದರೆ ಕೈಗೆ ಸಿಗಲ್ಲ. ಈಗೇನು ನೀ ನನ್ನ ನೋಡ್ಕೋಬೇಕು ಅಷ್ಟೇ ತಾನೇ? ಯಾರು ಬೇಡ ಅಂತಾರೆ ಹೇಳು? ನಾನು ಗೀತಂಗೆ ಹೇಳ್ತೀನಿ, ಒಂದು ಗ್ಲಾಸ್ ನೀರು ಕೊಡಬೇಡ, ಒಂದು ಟ್ಯಾಬ್ಲೆಟ್ ಕೊಡಬೇಡ, ನಮ್ಮಮ್ಮ ನನ್ನ ನೋಡ್ಕೋತಾರೆ ಅಂತ. ಒಪ್ತಾಳ ಅವಳು? ಯಾಕೆ ಒಪ್ಕೊಳ್ಳಲ್ಲ? ನಾನು ಹೇಳ್ತೀನಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟ್ಯಾಬ್ಲೆಟ್ ನೀನೇ ಕೊಡು, ರಾತ್ರಿ ಇಲ್ಲೇ ಬಂದು ಮಲ್ಕೋ. ಬಾಯಿ ಮಾತ್ಗಾದ್ರೂ ಹೇಳಿದ್ಯಲ್ಲ, ಅಷ್ಟೇ ಸಾಕು. ನೀನೇನಮ್ಮ ಇಷ್ಟು ಕಾಲ ಮುಖ ಊದಿಸ್ಕೊಂಡು, ಸ್ವಲ್ಪ ನಗಮ್ಮ. ಹಿಂಗೆ ಪ್ರೋಟೀನ್ ಶೇಕ್ ಪೌಡರ್ನ ಇದ್ರಲ್ಲಿ ತುಂಬಿಸಿಟ್ಟಿದ್ದೀನಿ. ಟೆಸ್ಟ್ ಹೋಗೋಕ್ಕಿಂತ ಮುಂಚೆ ಕುಡಿದ್ಬಿಡಿ ಆಯ್ತಾ? ಆಮೇಲೆ ಸರ್ಟಿಫಿಕೇಟ್ ಎಲ್ಲ ಎತ್ತಿಟ್ಕೊಂಡಿದ್ದೀರಾ ತಾನೆ? ಎಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಏನಾಯ್ತು ಲಕ್ಕಿ ಅವರೇ? ತುಂಬಾ ನೋವಾಗ್ತಿದ್ಯಾ? ಇರಿ. ಎಲ್ಲಿ ತಿರುಗಿ ಹಿಡ್ಕೊಳ್ಳಿ ಇದನ್ನ. ನೋಡಿ, ನೀವಲ್ಲಿ ಹೋಗೋ ವೇಳೆಗೆ ನೋವೆಲ್ಲ ಕಡಿಮೆ ಆಗಿರುತ್ತೆ. ಕಮ್ಮಿ ಆಗಿಲ್ಲ ಅಂದ್ರೆ ಇದನ್ನ ಬ್ಯಾಗಲ್ಲಿ ಇಟ್ಟಿರ್ತೀನಿ, ಸ್ಪ್ರೇ ಮಾಡ್ಕೊಳ್ಳಿ. ಸರಿ. ಲಕ್ಕಿ ಅವರೇ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಮುಂಚೆ ಥರ ಆಗಿದ್ದು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ, ಫಸ್ಟ್ ಬರ್ತಾ ಇದೆ. ಆದರೆ ಈಗ ಬೆನ್ ಸಾಥ್ ಕೊಡ್ತಾ ಇಲ್ಲ. ನಿಮ್ಮ ಮನಸ್ಸಿನ ಶಕ್ತಿ ಮುಂದೆ ಈ ನೋವೆಲ್ಲ ಯಾವ ಲೆಕ್ಕ ಹೇಳಿ? ನೋಡಿ, ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಹೋಗಿ. ಅದನ್ನ ಯಾರ ಕೈಲೂ ತಪ್ಪಿಸೋದಕ್ಕಾಗೋದಿಲ್ಲ. ಇವತ್ತೊಂದಿನ ನೋವನ್ನೆಲ್ಲ ಮೀರಿ ಆಟ ಆಡ್ಬಿಡಿ. ನೀವಿಷ್ಟು ದಿನ ಕಂಡಿದ್ದ ಕನಸು ನನ್ಸಾಗತ್ತೆ. 100% ಎಫರ್ಟ್ ಆಗ್ತೀನಿ. ಅಷ್ಟು ಮಾಡಿ ಸಾಕು. ಆ ದೇವರು ಕಷ್ಟಪಡೋರ್ ಹಿಂದೆ ಯಾವಾಗಲೂ ಇದ್ದೇ ಇರ್ತಾನೆ. ಹಾಗಾದ್ರೆ ನೀನು ದೇವ್ರಿಗೆ ಹೋಗಿ ಹೇಳು, ನನ್ನ ರೂಪದಲ್ಲಿ ಟೆಸ್ಟ್ ಹೋಗಿ ಫಸ್ಟ್ ಬರೋದಕ್ಕೆ. ದೇವ್ರು ಅನ್ನೋದೊಂದು ನಂಬಿಕೆ ಅಷ್ಟೇ ಲಕ್ಕಿ ಅವರೇ. ಎಲ್ಲ ಅವನ ತಲೆ ಮೇಲೆ ಹಾಕಕ್ಕಾಗತ್ತಾ? ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡಲೇಬೇಕು. ಪ್ರಯತ್ನ ನಮ್ದು, ಪ್ರತಿಫಲ ಅವ್ರದ್ದು ಅಂದಂಗೆ ಮನಸ್ಫೂರ್ತಿಯಾಗಿ ನಾವು ಪ್ರಯತ್ನ ಮಾಡಿದ್ರೆ ಗೆದ್ದೇ ಗೆಲ್ತೀವಿ. ಏನೋ ಈಗ. ಅತ್ತೆ, ಪ್ರಣತಿ, ಸುಬ್ಬ, ಬೇಗ ಬನ್ನಿ. ಅಲ್ವೇ, ನಾವೆಲ್ಲರೂ ಹೊರಟಿದ್ದೀವಿ ದೇವಸ್ಥಾನಕ್ಕೆ, ನೀನೊಬ್ಬಳೆ ಯಾಕೆ ಬರಲ್ಲ? ಅದು ನನ್ನ ಮನೇಲೇ ಇದ್ದು ಅಡುಗೆ ಕೆಲಸ ಎಲ್ಲ ನೋಡ್ಕೋತೀನಿ ಅತ್ತೆ, ಅದಕ್ಕೆ ನೀವು ಹೋಗಿ ಬನ್ನಿ. ಅಲ್ಲ ಕಣೆ, ನಾವೆಲ್ಲರೂ ಸೇರ್ಕೊಂಡು 10 ನಿಮಿಷದಲ್ಲಿ ಅಡುಗೆ ಮಾಡಿ ಹಾಕ್ಬೋದು. ಅದೆಲ್ಲ ಒಂದು ದೊಡ್ಡ ಕೆಲಸನ. ಬಾರೆ ದೇವಸ್ಥಾನಕ್ಕೆ ಹೋಗೋಣ. ಅದು ಅಲ್ಲೂ ಬಂದು ಇಲ್ಲೂ ಕೆಲಸ ಮಾಡೋಕ್ಕೆ ತುಂಬಾ ಸ್ಟ್ರೈನ್ ಆಗತ್ತೆ ಅತ್ತೆ, ಅದಕ್ಕೆ ನೀವೆಲ್ಲರೂ ಹೋಗಿ ಬನ್ನಿ. ನೀವು ಬರೋ ಅಷ್ಟರಲ್ಲಿ ನಾನು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತೀನಿ. ಹೌದು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ನಮ್ಮನ್ನ ಕಳ್ಸಕ್ಕೆ? ಲೋ ಸುಬ್ಬ, ಮಹಾಮಂಗಳಾರತಿ ಆದ್ಮೇಲೆ ಹೋಗಿ ಪ್ರಯೋಜನ ಏನೋ ಬಂತು, ಬೇಗ ಹೊರಡಿ. ಸರಿ, ಮನೆ ಕಡೆ ಜೋಪಾನ. ನಾನು ನೋಡ್ಕೋತೀನಿ, ತಲೆ ಕೆಡ್ಸ್ಕೊಬೇಡಿ, ಹೋಗಿ ಬನ್ನಿ. 1 ನಿಮಿಷ ಇರೋ. ರಾತ್ರಿಗೆ ಒಣಗಿದ ಅವರೆಕಾಳು ಸಾರು ಮಾಡಬೇಕು, ಅದಕ್ಕೆ ಕಾಳು ನೆನೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಅದೆಲ್ಲ ನಾನು ನೋಡ್ಕೋತೀನಿ, ಹೋಗಿ ಬನ್ನಿ ನೀವು. ನಿನ್ನ ನಂಬಿದ್ರೆ ತಲೆಗೆ 4 ಕಾಳು ಅಂತ ಎಣಿಸ್ಬಿಟ್ಟು ಹಾಕ್ತೀಯ, ಹಲ್ಲಿಗೆ ಸಿಗಲ್ಲ. ತಾಳು ನಾ ಹಾಕ್ತೆ 4 ಲೋಟ ನೆನ್ಸಾಕ್ತೀನಿ ಆಯ್ತಾ? ತಲೆ ಕೆಡ್ಸ್ಕೊಬೇಡಿ, ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತೀನಿ, ಹೋಗಿ ಬನ್ನಿ ನೀವು. ಲೋ ಸುಬ್ಬಾ, ದೇವಸ್ಥಾನಕ್ಕೆ ಹೋಗಿ ಸೀದಾ ವಾಪಸ್ ಬಂದ್ಬಿಡ್ಬೇಡ ಕಣೋ. ಹೆಂಡತಿನ ಅಪರೂಪಕ್ಕೆ ಆಚೆ ಕರ್ಕೊಂಡು ಹೋಗ್ತಾ ಇದೀಯಾ, ಅವಳಿಗೆ ಐಸ್ ಕ್ರೀಮ್ ಕೊಡ್ಸು, ಬೇರೆ ಏನ್ ಕೇಳ್ತಾಳೋ ಎಲ್ಲ ಕೊಡ್ಸು, ಸುತ್ತಾಡ್ಕೊಂಡು ಕರ್ಕೊಂಬಾ. ನಡಿಯೋ, ಮನೆ ಕಡೆ ಜೋಪಾನ ಕಡೆ. ಆಯ್ತಾಯ್ತು. ಸತ್ಯ, ಇವ್ರನ್ನ ಕಳ್ಸೋಷ್ಟೊತ್ತಿಗೆ ಸಾಕಾಯ್ತಪ್ಪ. ಈಗ ನನ್ನ ಕೆಲಸ ನಾನು ಮಾಡ್ಕೋಬಹುದು. ಯಾಕೋ ಸುಬ್ಬ ಬಂದ್ಬಿಟ್ಟೆ? ಪರ್ಸ್ ಮರ್ತೋಗಿದ್ದೆ. ನಾನ್ ತಂದ್ಕೊಡ್ತೀನಿ. ಪರವಾಗಿಲ್ಲ, ನಾನು ಹೋಗಿ ತಗೊಂಡ್ಬರ್ತೀನಿ. ಹಾ
ಸರಿ ಅದಕ್ಕೆ ಬರ್ತೀನಿ. ಹಾ ಸರಿ ಬಾ, ಹೋಗ್ ಬಾ. ಆಮೇಲೆ ಹಿಂಗ್ ಪುಸಕ್ ಪುಸಕ್ ಅಂತ ಬರ್ಬೇಡ, ನಂಗ್ ಡಸಕ್ ಅನ್ಬಿಡುತ್ತೆ. ಪ್ರಯತ್ನ ನಮ್ದು, ಪ್ರತಿಫಲ ಅವ್ರದ್ದು ಅಂದಂಗೆ ಮನಸ್ಫೂರ್ತಿಯಾಗಿ ನಾವು ಪ್ರಯತ್ನ ಮಾಡಿದ್ರೆ ಗೆದ್ದೆ ಗೆಲ್ತೀವಿ. ಹೋಗ್ತೀನಿ. ಏನ್ ಲಕ್ಕಿಯವ್ರೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಾ. ಹೋಗ್ತೀನಿ ಅನ್ಬಾರ್ದು, ಹೋಗಿ ಬರ್ತೀನಿ ಅನ್ನಿ. ಹೋಗಿ ಬರ್ತೀನಿ. ಸರಿ ಲಕ್ಕಿಯವ್ರೆ, ಒಂದ್ ನಿಮಿಷ. ಏನದು ಮರ್ತನಾ? ನಾನ್ ಮರ್ತಿದ್ದು, ಇರಿ ಬಂದೆ.